ಸಿದ್ದರಾಮಯ್ಯ ಕುರ್ಚಿ ಬಿಡಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಚರ್ಚೆ ಡಿ ಕೆ ಶಿವಕುಮಾರ್ ಪಾಳಯದಲ್ಲಿ. ಕುರ್ಚಿ ಬಿಡೋದಿಲ್ಲ, ಬಿಟ್ಟರು ಅದು ಡಿ ಕೆಗೆ ದಕ್ಕದಿಲ್ಲ, ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಿದ್ದರಾಮಯ್ಯ ಪಾಳಯದಲ್ಲಿ. ಆದರೆ ಡಿ ಕೆ ಶಿವಕುಮಾರ್ ವಿಚಲಿತರಾಗಿಲ್ಲ. ಡಿ ಕೆ ಶಿವಕುಮಾರ್ ತುಂಬ ಸ್ಟ್ರಾಂಗ್ ಆಗಿ ನನಗೆ ಸಿಗಬೇಕಾಗಿದ್ದು ಸಿಗುತ್ತೆ, ನನಗೆ ಸಿಗದಿರೋದು ಇನ್ಯಾರಿಗೂ ಸಿಗುವುದಿಲ್ಲ ಅನ್ನೋ ನಿರ್ಧಾರ ಮಾಡ್ದಂಗಿದೆ. ಡಿ ಕೆ ಶಿವಕುಮಾರ್, ತೆಲಂಗಾಣದ ರೇವಂತ್ ರೆಡ್ಡಿ, ತಮಿಳುನಾಡಿನ ಸ್ಟಾಲಿನ್, ಕೇರಳದ ಕಾಂಗ್ರೆಸ್ ನಾಯಕರು ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯದ ನಾಯಕರು ಸಹ ಡಿ ಕೆ ಶಿವಕುಮಾರ್ ಕೊಡಿ ಅನ್ನೋ ರೀತಿಯ ಒತ್ತಡ. ಎಲ್ರಿಗೂ ಆಶ್ಚರ್ಯ, ಡಿ ಕೆ ಶಿವಕುಮಾರ್ ಪ್ರಭಾವಿನ ಅಂತ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಟೀಮ್ ರಾಹುಲ್ ಗಾಂಧಿಯವರು ಸ್ಪಷ್ಟವಾಗಿ ಹೇಳ್ತಿದೆ ಅಂತೆ, ಡಿ ಕೆ ಶಿವಕುಮಾರ್ ಅವರು ಕೊಟ್ಟರೆ ಅನುಕೂಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನಂತರ ನಾಯಕ ಇರ್ಬೋದೇನೋ, ಆದರೆ ಕರ್ನಾಟಕದ ಹೊರಗಡೆ ಸಿದ್ದರಾಮಯ್ಯನವರು ಪಾಪ್ಯುಲರ, ಡಿ ಕೆ ಶಿವಕುಮಾರ್ ಪಾಪ್ಯುಲರ ಅಂದರೆ ಕಾಂಗ್ರೆಸ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರೇ ಪಾಪ್ಯುಲರ್. ಕೇರಳ ಕಾಂಗ್ರೆಸ್ನ ನಾಯಕರು ಬಂದು ಡಿ ಕೆ ಮನೆಗೆ ಭೇಟಿ ಮಾಡ್ತಾರೆ, ಅಲ್ಲಿ ಸಮಸ್ಯೆಗಳು ಹೇಳ್ಕೊತಾರೆ. ತನು ಮನ ಧನವನ್ನು ಡಿ ಕೆ ಶಿವಕುಮಾರ್ ತಮಿಳ್ನಾಡಿಗೆ, ಆಂಧ್ರಕ್ಕೆ, ತೆಲಂಗಾಣಗೆ, ಕೇರಳಗೆ, ಮಹಾರಾಷ್ಟ್ರಗೆ, ಹೀಗೆ ಎಲ್ಲ ಕಡೆ ತಮ್ಮ ನೆಟ್ವರ್ಕ್ಗಳನ್ನ ಬೆಳೆಸಿಕೊಂಡಿದ್ದಾರೆ, ತಮ್ಮ ಬೆಂಬಲಿಗರನ್ನ ಗಳಿಸ್ಕೊಂಡಿದ್ದಾರೆ. ಈ ದಿನ ಬರುತ್ತೆ ಅಂತನೇನೋ ಗೊತ್ತಿಲ್ಲ. ಈ 2.5 ವರ್ಷ ಜರ್ನಿ ಇತ್ತಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆಮೇಲೆ 2 ವರ್ಷ ಡಿ ಕೆ ಶಿವಕುಮಾರ್, ಆ ಭೂಮಿಕೆಯನ್ನು, ವೇದಿಕೆಯನ್ನು ಡಿ ಕೆ ಶಿವಕುಮಾರ್ ಕಳೆದ 1.5 ವರ್ಷದಿಂದಲೇ ಸಿದ್ಧ ಮಾಡ್ಕೊಂಡಿದ್ದಾರೆ. ಇಂಥ ಸನ್ನಿವೇಶ ಬಂದರೆ ಹಿಂಗಿರಲಿ ಅಂತ. ಹೀಗಾಗಿ ಕೇರಳದ, ತಮಿಳುನಾಡಿನ, ತೆಲಂಗಾಣದ ಒಂದಷ್ಟು ಬೇರೆ ಬೇರೆ ರಾಜ್ಯದ ನಾಯಕರು ಡಿ ಕೆ ಶಿವಕುಮಾರ್ ಪರವಾಗಿ ಎಲ್ಲ ಡಿ ಕೆ ಶಿವಕುಮಾರ್ಗೆ ಅವಕಾಶ ಮಾಡಿ. ಡಿ ಕೆ ಶಿವಕುಮಾರ್ಗೆ ಅವಕಾಶ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಡಿ ಕೆ ಶಿವಕುಮಾರ್ ಪವರ್ಫುಲ್ ಮನುಷ್ಯ ಅಂತ. ಡಿ ಕೆ ಸುರೇಶ್ 2 ಬಾರಿ ಸಂಸದರಾಗಿದ್ದಾಗ ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರ ಜೊತೆ ಒಡನಾಟ ಇಟ್ಕೊಂಡು ಅವರು ವಿಶ್ವಾಸ ಗಳಿಸ್ಕೊಂಡು ಅಲ್ಲಿಯೂ ಕೂಡ ತಮ್ಮ ಸಹೋದರನ ಪರ ಅವರು ಕೂಡ ಅವ್ರ ದಾಟಿ ಲಾಬಿ ಮಾಡ್ತಾ ಇದ್ದಾರೆ. ನೋಡಿ, ಈಗ ಕೊಟ್ಟಿಲ್ಲ ಅಂದರೆ ಹಿಂಗೆ ಕೆಟ್ಟೋಗುತ್ತೆ ವ್ಯವಹಾರ. ಸಿದ್ದರಾಮಯ್ಯನವರು ಕರ್ನಾಟಕದ ವಿಷಯದಲ್ಲಿ ಉತ್ತಮ ಆಡಳಿತಗಾರ ಇರಬಹುದು, ಆದರೆ ಕಾಂಗ್ರೆಸ್ ವಿಷಯದಲ್ಲಿ ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯಗಳಿಗೆ ಒಂದಷ್ಟು ಹೇಳಿದ ತನು ಮನ ಧನವನ್ನು ಅರ್ಪಿಸುವ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಬಹುದೊಡ್ಡ ಮೇಲುಗೈಯನ್ನು ಸಾಧಿಸಿದ್ದಾರೆ. ಅದರ ಪರಿಣಾಮ ತೆಲಂಗಾಣದ ರೇವಂತ್ ರೆಡ್ಡಿಯವರಾಗ್ಬೋದು, ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ಸ್ಟಾಲಿನ್ ಆದಿಯಾಗಿ. ಈಗ ನೆಕ್ಸ್ಟ್ ಎಲೆಕ್ಷನ್ಸ್ ಇದೆ ತಮಿಳುನಾಡಲ್ಲಿ, ಕೇರಳದಲ್ಲಿ ಎಲೆಕ್ಷನ್ಸ್ ಇದೆ. ಕರ್ನಾಟಕದ ಈ ಗೊಂದಲ, ಕರ್ನಾಟಕದ ಈ ವ್ಯವಸ್ಥೆ, ಕಾಂಗ್ರೆಸ್ನಲ್ಲಿನ ಗೊಂದಲ ಅಲ್ಲಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ಹೆಂಗೆ ಹೇಳಿದ ತನು ಮನ ಧನ, ಓಪನ್ ಸೀಕ್ರೆಟ್, ಗೊತ್ತಿಲ್ಲದಿರೋ ವಿಷಯ ಏನಲ್ಲ. ಕೇರಳದಲ್ಲಿ ಈಗ ಆರೀಸ್, ನಲ್ಪಾಡ್ ಇವರೆಲ್ಲ ಡಿ ಕೆ ಶಿವಕುಮಾರ್ ಟೀಮ್ ಇದು ಬಿಟ್ಟಾಕಿ. ಬಟ್ ಕೇರಳದಲ್ಲಿ ಒಂದಷ್ಟು ಫಿನಾನ್ಷಿಯಲ್ಲೋ ಮತ್ತೊಂದು ಸ್ಟ್ರಾಟಜಿನ ಇನ್ಫ್ಲೂಯೆನ್ಸ್ ಮಾಡೋ ಕೆಪಾಸಿಟಿ ಡಿ ಕೆ ಶಿವಕುಮಾರ್ಗಿದೆ. ಕಳೆದ 10 ವರ್ಷದಿಂದ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತ ಕೇರಳದಲ್ಲಿ, LDF, ಕಾಂಗ್ರೆಸ್ ನೇತೃತ್ವದ UDFಗೆ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಮಾಮೂಲಿ ಹೇಳ್ತಿಲ್ಲ ಕಾಸು, ಕರಿಮಣಿ, ಮತ್ತೊಂದು ಅವಶ್ಯಕತೆಗಳಿದೆ. ಇದೇನು ಭಾಳ ಮುಚ್ಚಿಡುವಂಥ ರಹಸ್ಯವಾಗಿ ನಡೀತಾ ಇರುವಂಥ ಪ್ರಕ್ರಿಯೆಗಳನ್ನೆಲ್ಲ BJP ಅವರು ಹೇಳ್ತಾರೆ. ಕರ್ನಾಟಕದಿಂದ ಬಿಹಾರಕ್ಕೆ ಕಾಸು ಹೋಗಿದೆ, ತೆಲಂಗಾಣಕ್ಕೆ ಕಾಸು ಹೋಗಿದೆ ಅಂತ. ಸೊ ಇದು ಹೇಳದೆ ಹೋಗಲಿ, ಅವೇನು ನಡೀತಾವೆ ನಡೆದೇ ನಡೀತವೆ. ಹಾಗಾಗಿ ತಮಿಳುನಾಡಿಗೆ, ತೆಲಂಗಾಣಕ್ಕೆ, ಕೇರಳಕ್ಕೆ ಡಿ ಕೆ ಶಿವಕುಮಾರ್ ಅವಶ್ಯಕತೆ ಇದೆ. ಹೀಗಾಗಿ ಅಲ್ಲಿಯ ನಾಯಕರು ಸಹ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಆಯಾ ಪಾರ್ಟಿಯ ಅಲ್ಲಿಯವರ ಅನುಕೂಲಕ್ಕೆ ತಕ್ಕಂತೆ ಕರ್ನಾಟಕವನ್ನು ಹೇಗೆ ಬಳಸ್ಕೋತಾರೆ, ನೋ ಡೌಟ್. ಬಟ್ ಸಿದ್ದರಾಮಯ್ಯ ಅಕ್ಕಪಕ್ಕದ ರಾಜ್ಯಗಳ, ದೇಶದ ಬೇರೆ ಬೇರೆ ರಾಜ್ಯಗಳ ನಾಯಕರನ್ನ ಈ ರೀತಿ ಇನ್ಫ್ಲೂಯೆನ್ಸ್ ಮಾಡೋ ವಿಷಯದಲ್ಲಿ ಫೇಲ್ ಆಗಿದ್ದಾರೆ. ಮಾಡಬೇಕಾಗಿತ್ತು ಅಂತೇನಿಲ್ಲ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ದಕ್ಷಿಣ ಭಾರತದ ರಾಜ್ಯಗಳು, ಕಾಂಗ್ರೆಸ್ ನಾಯಕರು, ಮೈತ್ರಿ ಪಕ್ಷದ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಲಾಬಿ ನಡೆಸಿರೋದು ಬಹಿರಂಗವಾಗಿ ಗೊತ್ತಿರತಕ್ಕಂಥ ವಿಷಯ. ಸೊ ಹಾಗಾಗಿ ಅದು ಇಂಪ್ಯಾಕ್ಟ್ ಮಾಡಬಹುದು. ಹಠ ಮಾಡಬೇಡಿ. 2 ವರ್ಷ ಮುಖ್ಯವಾಗಿ ಆಗಿದ್ದಾರೆ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಟ್ಟರೆ ಎಲ್ಲ ಆಗುತ್ತೆ. ನೆಕ್ಸ್ಟ್ ಈಗ ವಿಧಾನಸಭೆಗೆ ಅನುಕೂಲ ಆಗುತ್ತೆ, ತಮಿಳುನಾಡು, ಕೇರಳ. ನಂತರ ಲೋಕಸಭೆಗೆ ಅನುಕೂಲ ಆಗುತ್ತೆ, ತಮಿಳುನಾಡು, ಕೇರಳ, ತೆಲಂಗಾಣ ಎಲ್ಲ ಕೊಡಿ ಅಂತ ಹೇಳ್ತಿದ್ದಾರೆ ಅಂತ. ಬಟ್ ಅದೆಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ನೋಡಬೇಕು.
DK ಶಿವಕುಮಾರ್ ಕರ್ನಾಟಕದಲ್ಲಿ ಒಂದಷ್ಟು ಹಂಗಾಮ ಸೃಷ್ಟಿ ಮಾಡೋದಲ್ಲದೆ ದಕ್ಷಿಣ ಭಾರತದಲ್ಲಿ ಮತ್ತು ದೇಶದ ಇತರ ರಾಜ್ಯಗಳ ನಾಯಕರ ಮೂಲಕವೂ ಕೂಡ ತನಗೆ ದಕ್ಕಬೇಕಾದಂಥ CM ಸ್ಥಾನವನ್ನು ದಕ್ಕಿಸಿಕೊಳ್ಳಲು ಲಾಬಿಯನ್ನು ಶುರು ಮಾಡಿದ್ರು ಅನ್ನೋಕ್ಕಿಂತ ಅವರೆಲ್ಲ ಇವ್ರ ಪರವಾಗಿ ಲಾಬಿ ಮಾಡ್ತಾವ್ರೆ. ತಾವೇನು ಹೇಳ್ತೀರಿ ಬಗ್ಗೆ ಇವೆಲ್ಲ ವರ್ಕೌಟ್ ಆಗುತ್ತಾ? ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ DK ಶಿವಕುಮಾರ್ ಅವ್ರಿಗೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ? ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.